ಫಿನಾಲೆಗೆ ಹತ್ತಿರವಾಗ್ತಾ ಇರುವಂತ IPL ಪ್ಲೇ ಆಫ್ ಹೊಸ್ತಿಲಿನಲ್ಲಿರುವಂತಹ ಟೀಮ್ಸ್, ಟ್ರೋಫಿಯನ್ನು ಎತ್ತಿ ಹಿಡಿಯೋ ಕನಸಿನಲ್ಲಿದ್ದಂತಹ ಪ್ಲೇಯರ್ಸ್, ಇನ್ನೇನು 18ನೇ ಸೀಸನ್ IPL ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತು ಅನ್ನುವಾಗಲೇ ಇಡೀ ಟೂರ್ನಿಯೇ ಪೋಸ್ಟ್ಪೋನ್ ಆಗಿದೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷ ಈಗ IPLಗೂ ಬಿಸಿ ಮುಟ್ಟಿಸಿದ್ದು ಇಡೀ ಟೂರ್ನಿಯನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಮಾಡಲಾಗಿದೆ. ಹಾಗಾದ್ರೆ ಈ ಸೀಸನ್ ಅಲ್ಲಿ ರಿಸಲ್ಟ್ ಇರಲ್ವಾ? ಸ್ಥಳಾಂತರ ಮಾಡ್ತಾರ? ಯಾವಾಗ ಪಂದ್ಯಗಳು ಮತ್ತೆ ಶುರುವಾಗುತ್ತೆ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 18ನೇ ಸೀಸನ್ IPL RCB ಫ್ಯಾನ್ಸ್ ಗೊತ್ತು ತುಂಬಾನೇ ಸ್ಪೆಷಲ್ ಆಗಿದೆ. ಅವೇ ಪಿಚ್ ನಲ್ಲಿ RCBನ ಮುಟ್ದೋರೇ ಇಲ್ಲ. ಸೊ ಇವತ್ತಿನ ಲಕ್ನೋ ವಿರುದ್ಧದ ಮ್ಯಾಚ್ ಅಲ್ಲೂ ಕೂಡ ರೆಡ್ ಆರ್ಮಿಯೇ ವಿನ್ ಆಗಿ ಟೇಬಲ್ ಟಾಪರ್ ಆಗೋದ್ರ ಜೊತೆಗೆ ಪ್ಲೇ ಆಫ್ ಟಿಕೆಟ್ ಫಿಕ್ಸ್ ಅಂತ RCB ಫ್ಯಾನ್ಸ್ ಫುಲ್ ಖುಷಿಯಾಗಿದ್ರು. ಆದರೆ ಇವತ್ತಿನ ಮ್ಯಾಚ್ ಜೊತೆಗೆ ಇಡೀ ಟೂರ್ನಿಯೇ ಸ್ಥಗಿತಗೊಳಿಸಲಾಗಿದೆ, ಅಂದರೆ ಪೋಸ್ಟ್ಪೋನ್ ಮಾಡಲಾಗಿದೆ. IPLನ ಉಳಿದ ಎಲ್ಲಾ ಪಂದ್ಯಗಳು ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ಪಹಲ್ಗಾಮ್ ದಾಳಿ ಬಳಿಕ ಭಾರತ ಮತ್ತು ಪಾಕಿಸ್ತಾನ ದೇಶಗಳ ಮಧ್ಯೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗೆ ದಾಳಿ ಪ್ರತಿದಾಳಿಗಳು ಕೂಡ ನಡೀತಾ ಇವೆ. ಇದೀಗ ಆಟಗಾರರ ಹಾಗೆ ಅಭಿಮಾನಿಗಳ ಸುರಕ್ಷತೆಯ ದೃಷ್ಟಿಯಿಂದ ಇಂದಿನಿಂದ ನಡೆಯಬೇಕಿದ್ದಂಥ ಎಲ್ಲ IPL ಪಂದ್ಯಾವಳಿಗಳನ್ನ BCCI ರದ್ದುಗೊಳಿಸಿದೆ, ಅಂದರೆ ತಾತ್ಕಾಲಿಕವಾಗಿ ಕ್ಯಾನ್ಸಲ್ ಮಾಡಿದೆ. ಇದೇ ಮೇ 25ರ ತನಕ IPL ಕ್ರಿಕೆಟ್ ಟೂರ್ನಿ ನಡಿಬೇಕಿತ್ತು. ಆದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇರುವಂಥ ವಾರ್ನಿಂದಾಗಿ ಎಲ್ಲ ಪಂದ್ಯಗಳನ್ನು ಕೂಡ ಮುಂದೂಡಿಕೆ ಮಾಡಲಾಗಿದೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಂಘರ್ಷ ತಾರಕಕ್ಕೇರಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಅಂದರೆ IPL 2025 ಅರ್ಧಕ್ಕೆ ಮೊಟಕುಗೊಳಿಸಲಾಗಿದೆ. ಲೀಗ್ ಹಂತದಲ್ಲಿ ಇನ್ನೂ 12 ಪಂದ್ಯಗಳು ಬಾಕಿ ಇದ್ವು. ಪಾಕಿಸ್ತಾನ ಗುರುವಾರ ರಾತ್ರಿ ಭಾರತ ಮೇಲೆ ದಾಳಿಗೆ ಯತ್ನಿಸಿದೆ. ಹೀಗಾಗಿ ಇವತ್ತು BCCI ಮಹತ್ವದ ಸಭೆಯನ್ನು ನಡೆಸಿದ್ದು ಆಟಗಾರರು ಮತ್ತು ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ IPL 2025ರ ಸೀಸನ್ ಅನ್ನು ರದ್ದುಗೊಳಿಸಿ ಆದೇಶ ಹೊರಡಿಸಿದೆ. ಈವರೆಗೂ IPLನಲ್ಲಿ 58 ಪಂದ್ಯಗಳು ಮುಕ್ತಾಯಗೊಂಡಿದ್ವು. ಲೀಗ್ ಹಂತದಲ್ಲಿ ಇನ್ನೂ ಕೂಡ 12 ಪಂದ್ಯಗಳು ಬಾಕಿ ಉಳಿದಿದ್ವು. ಹಾಗೆ ಕ್ವಾಲಿಫೈಯರ್ ಮತ್ತು ಫೈನಲ್ ಸೇರಿದಂತೆ ಇನ್ನೂ 4 ಪಂದ್ಯಗಳಿದ್ವು. ಅಂದರೆ ಟೋಟಲ್ ಆಗಿ ಇನ್ನು 16 ಮ್ಯಾಚ್ಗಳು ಉಳಿದಿದ್ವು. ಲಕ್ನೋ, ಹೈದರಾಬಾದ್, ಅಹಮದಾಬಾದ್, ದೆಹಲಿ, ಚೆನ್ನೈ, ಬೆಂಗಳೂರು, ಮುಂಬೈ, ಜೈಪುರ ಹಾಗೆ ಕೋಲ್ಕತಾ ನಗರಗಳಲ್ಲಿ ಉಳಿದ ಪಂದ್ಯಗಳು ನಡೆಯಬೇಕಿತ್ತು. ಲೀಗ್ ಹಂತದ ಈ ಪಂದ್ಯಗಳ ಪೈಕಿ ಇನ್ನು 3 ಪಂದ್ಯಗಳು ಅಹಮದಾಬಾದ್ನಲ್ಲಿ, ತಲಾ 2 ಪಂದ್ಯಗಳು ಲಕ್ನೋ ಮತ್ತು ಬೆಂಗಳೂರಿನಲ್ಲಿ ಹಾಗೆ ತಲಾ 1 ಪಂದ್ಯ ಹೈದರಾಬಾದ್, ದೆಹಲಿ, ಚೆನ್ನೈ, ಮುಂಬೈ ಮತ್ತು ಜೈಪುರದಲ್ಲಿ ನಡೆಯೋದು ಬಾಕಿ ಇತ್ತು. ಪಂಜಾಬ್ ಮತ್ತು ಡೆಲ್ಲಿ ಪಂದ್ಯ ಅರ್ಧಕ್ಕೆ ಕ್ಯಾನ್ಸಲ್. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಮಿಲಿಟರಿ ಕಾರ್ಯಾಚರಣೆ ಎಫೆಕ್ಟ್ ಹಿನ್ನೆಲೆಯಲ್ಲಿ ನಿನ್ನೆಯೇ ಧರ್ಮಶಾಲಾದಲ್ಲಿ ನಡೀತಾ ಇದ್ದಂಥ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಪಂದ್ಯವನ್ನು ಅರ್ಧಕ್ಕೆ ರದ್ದುಗೊಳಿಸಲಾಗಿತ್ತು. ಪಂಜಾಬ್ ಕಿಂಗ್ಸ್ ತಂಡ ಬ್ಯಾಟಿಂಗ್ ಮಾಡ್ತಾ ಇದ್ದ ವೇಳೆ 9:29 ಮೈದಾನದ ದೀಪಗಳನ್ನು ದಿಢೀರ್ ಆಫ್ ಮಾಡಲಾಗಿತ್ತು. ಈ ವೇಳೆ ಮೈದಾನದಲ್ಲಿದ್ದ ಆಟಗಾರರು ಪೆವಿಲಿಯನ್ ಸೇರ್ಕೊಂಡ್ರೆ ಮ್ಯಾಚ್ ನೋಡ್ತಾ ಇದ್ದಂಥ ಪ್ರೇಕ್ಷಕರನ್ನ ಮೈದಾನದಿಂದ ಹೊರಗೆ ಕಳಿಸಲಾಗಿತ್ತು. ಸೇನೆಯ ಸೂಚನೆ ಮೇರೆಗೆ ಪಂದ್ಯವನ್ನು ಅರ್ಧಕ್ಕೆ ನಿಲ್ಲಿಸಲಾಗಿತ್ತು. ಪಂದ್ಯ ರದ್ದಾದ ಕಾರಣದಿಂದಾಗಿ ಎರಡೂ ತಂಡಗಳಿಗೆ ತಲಾ 1 ಅಂಕವನ್ನು ನೀಡಲಾಗಿದೆ. ವಾಸ್ತವವಾಗಿ ಈ ಪಂದ್ಯದಲ್ಲಿ ಪಂಜಾಬ್ ತಂಡ ಮೇಲುಗೈ ಸಾಧಿಸಿತ್ತು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡ್ತಾ ಇದ್ದ ಪಂಜಾಬ್ ತಂಡ 10 ಓವರ್ಗಳಲ್ಲೇ 1 ವಿಕೆಟ್ ಅನ್ನು ಕಳ್ಕೊಂಡು 122 ರನ್ಗಳನ್ನ ಕಲೆ ಹಾಕಿತ್ತು. ಆದರೆ ಮ್ಯಾಚ್ ಅನ್ನು ಅರ್ಧಕ್ಕೆ ರದ್ದುಗೊಳಿಸಿದ ಕಾರಣ ಅಭಿಮಾನಿಗಳು ಕೂಡ ಮೈದಾನದಿಂದ ಹೊರ ನಡೆದರು. ಆದರೆ ಯಾವೊಬ್ಬ ಅಭಿಮಾನಿ ಕೂಡ ಮ್ಯಾಚ್ ನಿಂತಿದ್ದಕ್ಕೆ ಬೇಜಾರಾಗಿರ್ಲಿಲ್ಲ. ಜೈ ಭಾರತ ಅಂತೇಳಿ ಘೋಷಣೆ ಕೂಗುತ್ತಾ ಹೊರ ನಡೆದಿದ್ರು. ಒಟ್ನಲ್ಲಿ ಈ ಸೀಸನ್ RCB ಫ್ಯಾನ್ಸ್ಗಂತೂ ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿತ್ತು. 11 ಪಂದ್ಯಗಳನ್ನು ಆಡಿ 8ರಲ್ಲಿ ಗೆಲುವನ್ನು ಕಂಡಿದ್ರು. 16 ಅಂಕಗಳೊಂದಿಗೆ ಪಾಯಿಂಟ್ಸ್ ಟೇಬಲ್ನಲ್ಲಿ 2ನೇ ಸ್ಥಾನದಲ್ಲಿದ್ದರು. ಈ ಮೂಲಕ ಕಪ್ ಗೆಲ್ಲುವ ಕನಸನ್ನ ಕಾಣ್ತಾ ಇದ್ರು. 18 ವರ್ಷಗಳ ಕಪ್ ಗೆಲ್ಲುವ ಕನಸು ನನಸಾಗಲಿದೆ ಅಂತ RCB ಅಭಿಮಾನಿಗಳು ಕೂಡ ಕಾತರದಿಂದ ಕಾಯ್ತಾ ಇದ್ರು. ಬಟ್ ಬ್ಯಾಡ್ ಲಕ್, ಇಡೀ ಟೂರ್ನಿ ಈಗ ಪೋಸ್ಟ್ಪೋನ್ ಆಗಿದೆ. ಇಲ್ಲಿ IPLಗಿಂತ ದೇಶ ಮೊದಲು ಅನ್ನೋದನ್ನ ಇಡೀ ಭಾರತೀಯರು ಒಪ್ಕೊಂಡಿದ್ದಾರೆ. ಭಾರತೀಯ ಸೇನೆ ಕೂಡ ಕುತಂತ್ರಿ ಪಾಕಿಸ್ತಾನವನ್ನ ಬಗ್ಗು ಬಡಿತಾ ಇದೆ. ಅಖಂಡ ಭಾರತಕ್ಕೆ ಮಗ್ಗುಲ ಮುಳ್ಳಾಗಿರುವಂತಹ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿ ಕಲಿಸಿದ ಬಳಿಕ ಮತ್ತೆ IPL ಟೂರ್ನಿ ಆರಂಭಗೊಳ್ಳಲಿದೆ. ನಮಸ್ಕಾರ.